ಖುಷಿ ಆಗ್ತಿದೆ. ಒಂದು ಆರ್ಟಿಸ್ಟ್ ಇಷ್ಟಪಡೋದು ತುಂಬ ಖುಷಿಯಾಗಿ ಕೆಲಸ ಮಾಡುವಂಥ ಜಾಗ ಅಂದರೆ ಅದು ಸೆಟ್ಟು. ಸೊ ಈಗ ನನಗೆ ಒಂದು ಚಾನಲಿಂದ ಚಾನಲ್ ಸೆಟ್ಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಆರ್ಟಿಸ್ಟಾಗಿ ತುಂಬ ಖುಷಿ ಇದೆ. ಬೇರೆ ಬೇರೆ ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು, ಬೇರೆ ಬೇರೆ ಚಾನಲ್ ಆಗಿರ್ಬೋದು, ಚಾನಲ್ ಪೀಪಲ್ ಆಗಿರ್ಬೋದು, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಗ್ತದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ ಕೇಳಲೇಬೇಕು ನಾನು. ಯಾಕಂದರೆ ಇವಾಗ ಸೀರಿಯಲ್ ಅಂತ ಹೇಳಿದ್ರೆ ನಿಮ್ಮದು 15ರಿಂದ 20 ದಿನ ಅಲ್ಲೇ ಹೋಗುತ್ತೆ. ಅದ್ರ ಜೊತೆಗೆ ರಿಯಾಲಿಟಿ ಶೋ ಅಂತ ಬಂದಾಗ ನಿಮ್ಮದು 1 ಇಲ್ಲ 2 ದಿನ ಕಾಲ್ ಶೀಟ್ ಅಲ್ಲೇ ಕೊಡಬೇಕಾಗುತ್ತೆ. ಸೊ ನಿಮ್ಮ ಟೈಮ್ ಬ್ಯಾಲೆನ್ಸ್ ಬಗ್ಗೆ ಹೇಳಿ. ಟೈಮ್ ಬ್ಯಾಲೆನ್ಸ್ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಆದಮೇಲೆ ಊಟ ತಿಂಡಿ ನಿದ್ದೆ ಎಲ್ಲ ತ್ಯಾಗ ಮಾಡಬೇಕು. ಆ್ಯಂಡ್ ಈಗ ಶೂಟ್ ಒಂದೊಂದು ಸರಿ 24 hours ಕಾಲ್ ಶೀಟ್ ಇರುತ್ತೆ. ಬರ್ತೀವಿ, ಮನೆಗೆ ಬರ್ತೀವಿ, ಒಂದು 3 hours 4 hours ಮ್ಯಾಕ್ಸಿಮಮ್ 4 hours ಅಷ್ಟೇ ನಿದ್ದೆ. ಅದಾದಮೇಲೆ ಮತ್ತೆ ಇನ್ನೊಂದು ಸೆಟ್ಗೆ ಹೋಗು, ಕೆಲಸ ಮಾಡು, ಮತ್ತೆ ಅಲ್ಲಿಂದ ವಾಪಸ್ ಬಾ, ಮತ್ತೆ ಮಾರ್ನಿಂಗ್ ಕಾಲ್ ಶೀಟ್ ಎದ್ದೋಗು. ಇದು ಮಾಡ್ತಾ 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 ಅದೊಂಥರ ಅಭ್ಯಾಸ ಆಗೋಗಿದೆ ನಮಗೆ. ಬಟ್ ಕಷ್ಟ, ಖಂಡಿತ ಕಷ್ಟ ಆಗುತ್ತೆ. ಯಾಕಂದರೆ ಅದು ದಿನನಿತ್ಯ ನೀವು ಮಾಡಲೇಬೇಕು, ಯಾಕಂದರೆ ಕಮಿಟ್ಮೆಂಟ್ ಇರುತ್ತೆ. ಇದ್ರ ಮಧ್ಯ ನಿಮಗೆ ನೀವು ಟೈಮ್ ಕೊಟ್ಕೊತೀರಾ? ಈಗ ನಿಮಗೆ ಬುಕ್ಸ್ ಓದೋದು ಇಲ್ಲ ಬುಕ್ಸ್ ಓದೋ ಅಭ್ಯಾಸ ಇದೆ. ಆ್ಯಂಡ್ ಯಾವಾಗಾದರೂ ತುಂಬ ಆಗ್ತಾನೇ ಇಲ್ಲ ನನ್ನ ಕೈಲಿ, ನಾನು ತುಂಬ ಸ್ಟ್ರೆಸ್ ಆಗ್ತಿದೆ ನಂಗೆ ಫೀಲ್ ಅಂದಾಗ ನಾನು ಮ್ಯೂಸಿಕ್ನ ಕೇಳ್ತೀನಿ, ಹಾಡ್ಕೋತೀನಿ, ನನಗೆ ನಾನೇ ಹಾಡ್ಕೋತೀನಿ. ಅದೊಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ಬುಕ್ಸ್, ಮ್ಯೂಸಿಕ್. ದಯವಿಟ್ಟು ಯಾರಾದರೂ ಸ್ಟ್ರೆಸ್ಸಿಂದ ತುಂಬ ಇದಾಗ್ತಿದ್ರೆ ದಯವಿಟ್ಟು ಬುಕ್ಸ್ ಓದಿ, ಮ್ಯೂಸಿಕ್ ಕೇಳಿ, ಯಾರ ಜೊತೆನಾದರೂ ಮಾತಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ.